ಮಲಣಿ ಕೊನೆಗೂ ಅವನು ಬರ್ತಾವನಂತೆ ಕಣೆ. ಯಾರಲ್ಲ ಅವನು ಬರ್ತಾ ಇರನು? ಇವನೇ ಕಣೆ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ SIT ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋ ಅಂತ ಕೆಲಸನ ಮಾಡ್ತೀನಿ. ದೊಡ್ಡ ಗೌಡ್ರು ಹಂಗೆ ಎಕ್ಕ ಮಕ್ಕ ಹೋಗೋದ್ ಮೇಲುವೆ ಬರ್ದಲೇ ಇದ್ರಿ ಅವನ ಕತೆ ದೇವ್ರೇ ಕಾಪಾಡ್ಬೇಕಾಗಿತ್ತು ಕಣ್ಲೆ. ಈಗ ಕಾನೂನು ಇದ್ರ ಕತೆ ಕಾಪಾಡ್ತದಂತೆ ಕಣೆ. ಎಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡೋರಂತೆ. ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡೋ ಅಂತ ಕೆಲಸ ಮಾಡೋ ಅಂತದಿರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನು ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂತ ಕೆಲಸಗಳನ್ನ ಮಾಡ್ಕೊಂಡ್ರು. ಅದೆಲ್ಲ ಸರಿ, ತಪ್ಪು ಮಾಡಿಲ್ಲ ಅಂದ ಮೇಲೆ ಇಷ್ಟು ದಿನ ಯಾಕೆ ಕಣ್ಣಿಗೆ ಮರ್ಯಾಗ ಹೋಗಿತ್ತಂತ್ಲ? ಅದನ್ನೇ ಬುಡ್ಸಿ ಹೇಳ್ತೈತೆ ನೋಡ್ಲಿ. ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡೋ ಅಂತ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂತ ಕೆಲಸ ಆಯ್ತು, ಐಸೋಲೇಷನ್ಗೆ ಹೋಗುವಂತ ಕೆಲಸ ಮಾಡ್ಕೊಂಡೆ. ಅಯ್ಯಯ್ಯೋ, ಈಗ ಇದ್ರೂ ನೆಮ್ಮದಿ ಆಗವೆಲ್ಲ ಗೌರ್ಮೆಂಟ್ ನಾವು ಹೆಂಗೆ ಹಿಡ್ಕೊಂಬರೋದು ಅಂತ ತಲೆ ಕೆಡಿಸ್ಕೊಂಡಿದ್ವಲ್ಲ ಬಿಕನೈಸಿ. ಗೌರ್ಮೆಂಟ್ ನಾವು ನೆಮ್ಮದಿ ಆಗವ ಬಿಟ್ಟವ, ಕುಮಾರಣ್ಣ ನೆಮ್ಮದಿ ಆಗೈತೆ ಕಣೆ. ಇವತ್ತು ಸರ್ಕಾರಕ್ಕೆ ಸ್ವಲ್ಪ ಕನಿಷ್ಠ ಪರಿಜ್ಞಾನ ಇದ್ದಿದ್ರೆ ಇವತ್ತು ಯಾರೇ ತಪ್ಪಿತಸ್ಥರಲ್ಲಿ ತನಿಖೆ ಆಗಬೇಕು, ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಆದ್ರೆ ಬೀದಿಲಿ ಹಂಚಿದ್ದಿದೆಯಲ್ಲ, ಅದು ತಪ್ಪಿಲ್ಲ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಹಂಚದವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಈ ಸರ್ಕಾರ ತಯಾರಾಗಿದೆ ಅಂತ ಆಯ್ತಲ್ವೇ? ಸೂಪರ್ ಮಾಮಾ. ಇನ್ಮೇಲಾರು ಕುಮಾರಣ್ಣಂಗೆ ಒಸಿ ಇದ್ರ ಬಗ್ಗೆ ಮಾತಾಡೋದ್ ಬಿಟ್ಟು ಪಕ್ಷದ ಕೆಲಸ ನೋಡಕ್ ಹೇಳಿ. ಸೋಮಕ್ಕೆ ದಿನ ಬೆಳಗಾರ್ರಿ ಈ ಸುದ್ದಿ ಮಾತಾಡಿ ಯಾಕೆ ಬಾಯಿ ನೋವು ಮಾಡ್ಕೊಂತದಿ? ಸುಮ್ಕಿರಣ ಅಂದ್ರವೇ ಅಕ್ಕಪಕ್ಕ ಉರುಸ್ತಾ ಇರ್ತಾವಲ್ಲ ಅಣ್ಣ, ಅದಕ್ಕೆ ಸುಮ್ಕಿರಕ್ಕಾಗೋದಿಲ್ಲ ಕಣೆ. ನೋಡಿಲಿ ಮಾಜಿ CMಗಳ ಮಕ್ಕಳು ಹೆಂಗ್ ಕಿತ್ತಾಡ್ತಾವೆ ಅಂತವ. ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೀನಿ, ಫಸ್ಟ್ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಟೀಕಾ ಟಿಪ್ಪಣಿ ಮಾಡಕ್ ನಮ್ಮ ಅಣ್ಣ ಇಲ್ಲಿ ಬಂದು ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ, ಅದೇನು ಬರಲ್ಲ. ಮಾತಾಡೋದಕ್ಕೆ ಚೆನ್ನಾಗಿ ಮಾತಾಡ, ಓದೋದು ನನಗೆ ಸ್ವಲ್ಪ ತೊಂದರೆ ಇದೆ, ಏನು ತಪ್ಪೇನಿಲ್ಲ. ಓದಕ್ ಬರಲ್ಲ ಅಂತ ಯಾವ ಮಕ್ಕ ಇಟ್ಕೊಂಡು ಹೇಳ್ತೈತೆ ಇದು? ಕರೆಕ್ಟ್ ಆಗಿ ಕುಂತ್ಕೊಂಡ್ರಿ 3 ತಿಂಗಳಿಗೆ ಕಲಿಬಹುದಲ್ಲ ಓದಿಗೆ. ಕಲೀಲೇಬೇಕು ಕಣೆ. ಸುಮ್ಕೆ ಬೇಕಾ ಬಿಟ್ಟಿ ಆಡಳಿತ ಮಾಡ್ತೀನಿ ಅಂತ ಬರೋದಲ್ಲ. ಆದ್ರೆ ವಿಜೇಂದ್ರ ಕೌಂಟ್ರ್ ಹೊಡಿತೀನಿ ಅಂತ ಹೋಗಿ ಬೇಕಾ ಬಿಟ್ಟಿ ಮಾತಾಡೈತೆ ನೋಡಿಲಿ. ದಯವಿಟ್ಟು ತಲೆ ಬಾಚ್ಕೊಂಡ್ ಬನ್ನಿ, ಕಟಿಂಗ್ ಮಾಡಿಸ್ಕೊಂಡು ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚ್ಕೊಂಡ್ ಬನ್ನಿ ಅಂತ ಕೆಟ್ಟ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಈ ನಾಡಿನ ಶಿಕ್ಷಣ ಸಚಿವರಿಗೆ ನಮೋ ನಮಃ ಅಂತ ಹೇಳ್ಬೇಕೆ ಹೊರತು ನಾವ್ ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಯ್ತು, ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕೆ. ಚೂರು ಎಡವಟ್ಟೆ ಆದ್ರೆ ಈ ಸುದ್ದಿ ಬೇರೆ ಅರ್ಥ ತೆಗೆಂಬಿಡ್ತದೆ ಕಣ್ಲೆ. ಹುಷಾರಾಗಿ ಮಾತಾಡಕ್ ಹೇಳ ಇವಕ್ಕೆ. ನಡ್ಲೆ ಶಿವನಿ ಶಂಭುಲಿಂಗ.